ಇನ್ನು ಮೂಡ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಗೆದಷ್ಟು ಹೊಸ ಸತ್ಯಗಳು ಬಯಲಿಗೆ ಬರ್ತಾ ಇದೆ. ಸಿಎಂ ಪತ್ನಿ ಪಾರ್ವತಿ ಪ್ರಕರಣವನ್ನ ಮೀರಿಸುತ್ತೆ ಈ ಹಗರಣ. ಮೂಡಾದಿಂದ 25ಕ್ಕೂ ಹೆಚ್ಚು ಸೈಟ್ಗಳನ್ನು ಪಡೆದಿದ್ದಾರಂತೆ ಮಂಜುನಾಥನ್. ಭೂಮಿಯೇ ಇಲ್ಲದೆ ಹೋದ್ರೂ 25 ಸೈಟ್ ಪಡೆದಿದ್ದಾರೆ. ಇದೇ ಆಶ್ಚರ್ಯ. ಯಾರದ್ದೋ ಭೂಮಿಗೆ ಯಾರೋ ಮಾಲೀಕ, ಯಾರದ್ದೋ ಭೂಮಿ ತನ್ನ ಭೂಮಿ ಅಂತ ಹೇಳಿಕೊಂಡು ಮಂಜುನಾಥ್ ವಂಚನೆ ಮಾಡಿದ್ದಾರೆ. 25 ಸೈಟ್ಗಳನ್ನು ಮಾರಾಟ ಮಾಡಿ ಅನಾಮಧೇಯ ವ್ಯಕ್ತಿ ಸೃಷ್ಟಿಸಿ ಆತನ ಹೆಸರಿನಲ್ಲಿ ಡಾಕ್ಯುಮೆಂಟ್ಗಳನ್ನು ಸೃಷ್ಟಿ ಮಾಡಿ GPA ಮಾಡಿ ಜನರಲ್ ಪವರ್ ಆಫ್ ಅಟಾರ್ನಿ ಮಾಡಿ ಸೈಟ್ಗಳನ್ನು ಹಂಚಿಕೆ ಮಾಡಿದ್ದಾರೆ. ಸುಪ್ರೀಂ ಸ್ಪಷ್ಟ ಆದೇಶ ಇದ್ರೂ ಕೂಡ ಸೈಟ್ ಅನ್ನ ಈ ಮಂಜುನಾಥ್ ಪಡ್ಕೊಂಡಿದ್ದಾರೆ. ಮೂಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಅದರ ಬಗ್ಗೆ ದಾಖಲಾತಿ ನೋಡ್ತಾ ಹೋದರೆ ತಲೆ ಗಿರ್ರ ಅನ್ನೋದು. ಯಾಕಂದರೆ ಯಾರ್ದೋ ಭೂಮಿಗೆ ಯಾರ್ದೋ ಮಾಲೀಕರಾಗ್ತಾರೆ, ಮತ್ತು ಮೂಡ ಸೊತ್ತಿಗೆ ಇನ್ನೊಬ್ರು ಯಾರೋ ಮಾಲೀಕ ಆಗ್ತಾರೆ. ಆ ಮೂಡ ಸೊತ್ತನೇ ಆ ಮೂಡಾಗೆ ಕೊಟ್ಬಿಟ್ಟು ಪರಿಹಾರ ತಗೊಳ್ತಾರೆ. ಈ ಥರದ್ದು ತುಂಬ ನಂಬಕ್ಕೆ ಸಾಧ್ಯ ಇರೋದಂಥ ಹಲವಾರು ಅಪರಾಧ ಕೃತ್ಯಗಳು ನಡೆದಿದೆ. ಸೊ ಅದೇ ರೀತಿ ಮಂಜುನಾಥನನ್ನು ಕೂಡ ಯಾರ್ದೋ ಜಮೀನಿಗೆ ಸಂಬಂಧಪಟ್ಟಾಗೆ ಸಾಮಾನ್ಯ ಅಧಿಕಾರಿ ಪತ್ರವನ್ನು ಅಂದರೆ GPAನ ಪಡ್ಕೊಂಡು ಆ ಪರಿಹಾರದ ಹೆಸರಲ್ಲಿ ನಿವೇಶನವನ್ನು ಪಡ್ಕೊಂಡು ಅದನ್ನು ಮಾರಾಟ ಮಾಡಿದ್ದಾರೆ. ಸುಪ್ರೀಂ ಕೋರ್ಟು ಸಾಕಷ್ಟು ಸ್ಪಷ್ಟವಾಗಿ ಹೇಳಿದೆ, GPAದಾರರು ಆಸ್ತಿಗಳನ್ನು ಮಾರಾಟ ಮಾಡೋಕ್ಕೆ ಹಕ್ಕಿಲ್ಲ ಅಂತೇಳಿ. ಆದರೆ ಇಲ್ಲಿ ಅದಕ್ಕೆ ವಿರುದ್ಧವಾಗಿ ಮಾರಾಟ ಮಾಡಿರೋಂಥದ್ದು ನಡೆದಿದೆ. ಸೊ ಇಲ್ಲಿ ನಮ್ಮ ದೇಶದಲ್ಲಿ ಏನಾಗಿದೆ, ಕಾನೂನಿಗಿಂತ ಮಾನ್ಯ ನ್ಯಾಯಾಲಯಗಳಿಗಿಂತ ಕೆಲವು ವ್ಯಕ್ತಿಗಳು, ಕೆಲವು ಅಧಿಕಾರಿಗಳು ದೊಡ್ಡವರಾಗ್ಬಿಟ್ಟಿದ್ದಾರೆ. ಸೊ ಇದು ತುಂಬ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಸರ್ಕಾರ ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡಬೇಕು, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅಂದರೆ ಮೊದಲು ಇಂಥ ಗಂಭೀರ ಪ್ರಕರಣನ ಪರಿಗಣಿಸಿ ಅಂಥವ್ರ ವಿರುದ್ಧ ಕಠಿಣ ಕ್ರಮ ಹೇಳ್ತಾರೆ. ಸರ್ ಅದೇ ಭೂಮಾಫಿ ಅಂತ ತಿಳಿಬಂದಿದೆ. ಬಿಲ್ಡರ್ ಅನ್ನೋ ಹೆಸರಲ್ಲಿ ಸಾಕಷ್ಟು ಅಕ್ರಮಗಳು ವ್ಯವಹಾರ ಮಾಡಿದ್ದಾರೆ ಅಂತ ಕಂಡು ಬಂದಿದೆ. ಆ ವ್ಯಕ್ತಿಯ ವಿರುದ್ಧ ಈಗಾಗಲೇ ಜಾರಿ ನಿರ್ದೇಶಕರು ದಾಳಿನ ಮಾಡಿ ಅವರು ಕೂಡ ಸಾಕ್ಷ್ಯಗಳು ಸಂಗ್ರಹ ಮಾಡಿದರೆ ಆತ ಆಪ್ತ ಸಹಾಯಕ ಮರಿಗೌಡರ ಷಡ್ಕ ಆದಂಥ ಶಿವಣ್ಣ ಅವರಿಂದ 25 ಲಕ್ಷ ರೂಪಾಯಿನ ನಗದು ಪಡ್ಕೊಳ್ಳೋಂಥ ಒಂದು ವಿಡಿಯೋನು ಕೂಡ ಬಿಡುಗಡೆ ಆಗಿರೋಂಥದ್ದು. ಇಂಥ ವ್ಯಕ್ತಿನೇ ಮಂಜುನಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.